ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮಕ್ಕೆ ಒತ್ತಾಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜ್ಞಾನ ಭಾರತಿ ಆಡಿಟೋರಿಯಂನಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಯಲಕಲ್ಲ ವಿಜಯ ಮಹಾಂತ ಸ್ವಾಮೀಜಿ, ಬೆಳಗಾವಿಯ ನಾಗನೂರ ರುದ್ರಾಕ್ಷಿ ಮಠದ ಸ್ವಾಮೀಜಿ, ಗದಗ್ನ ತೋಂಟದಾರ್ಯ ಸ್ವಾಮೀಜಿ, ಚಿತ್ರದುರ್ಗದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಭಾಲ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಬೇಲಿಮಠದ ಶಿವರುದ್ರ ಸ್ವಾಮೀಜಿ, ಸಚಿವ ಎಂಬಿ ಪಾಟೀಲ್, ವಿನಯ್ ಕುಲಕರ್ಣಿ, ಶರಣಪ್ರಕಾಶ್ ಪಾಟೀಲ್, ಬಸವರಾಜ್ ಹೊರಟಿ, ವೀರಣ್ಣ ಮತ್ತಿಕಟ್ಟಿ, ಅಶೋಕ್ ಪಟ್ಟಣ, ಪ್ರಕಾಶ್ ಹುಕ್ಕೇರಿ ಪಾಲ್ಗೊಂಡಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮ ಬೇಕೇ ಬೇಡವೇ ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಅಲ್ಲದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ನಿಲುವಿಗೆ ಪ್ರತಿಯಾಗಿ ನಿಲುವನ್ನ ಸ್ಪಷ್ಟಪಡಿಸಲು ಸಭೆ ನಡೆಯುತ್ತೆ. ಆಗಸ್ಟ್ 2ನೇ ತಾರೀಕು ನಡೆದ ಸಭೆಯಲ್ಲಿ ಮಹಾಸಭಾ ವೀರಶೈವ ಮತ್ತು ಲಿಂಗಾಯತ ಎರಡೂ ಕೂಡ ಒಂದೇ ಅಂತ ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಇವತ್ತು ಲಿಂಗಾಯತ ಮಠಾಧೀಶರು ಮತ್ತು ಚಿಂತಕರ ಸಭೆ ನಡೀತಾ ಇದೆ. ಅಖಿಲ ಭಾರತದ ವೀರಶೈವ ಮಹಾಸಭಾವು ಹಿಂದೆ ಮಾಡಿದಂತಹ ಪ್ರಮಾದಗಳನ್ನು ಸರಿಪಡಿಸಿಕೊಂಡು ಲಿಂಗಾಯತ ಧರ್ಮವೆಂದಷ್ಟೇ ಮಂಡಿಸಬೇಕು, ವೀರಶೈವರು ಲಿಂಗಾಯತರ ಒಗ್ಗೂಡಿ ಧರ್ಮಕ್ಕಾಗಿ ಹೋರಾಟ ಮಾಡಬೇಕು ಅಂತ ಎಂಬಿ ಪಾಟೀಲ್ ಮಹಾಸಭಾಗೆ ಪತ್ರವನ್ನು ಬರೆದಿದ್ದಾರೆ. ಇದು ಸಮುದಾಯದ ಒಡೆಯುವನ್ನ ಕೆಲಸ ಅಂತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಟೀಕಿಸಿದ್ದಾರೆ. ಹೀಗಾಗಿ ಇಂದಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇಲ್ಲಿ ಸಭೆ ಈಗ ನಡೀತಾ ಇರುವಂತದ್ದು, ಏನೆಲ್ಲ ಸಭೆಯಲ್ಲಿ ಚರ್ಚೆ ನಡೆಸಿ ಯಾವ ರೀತಿಯಾದಂತಹ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಸಾಧ್ಯತೆ ಇದೆ? ಇವತ್ತೇ ಏನಾದರೂ ಈ ದಿನವೇ ಏನಾದರೂ ಪ್ರಮುಖವಾದಂತಹ ನಿರ್ಣಯದ ಅಂಗೀಕಾರ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಆನಂದ್? ಅಮರ್ ಪ್ರಸಾದ್, ಇವತ್ತು ನಡೀತಾ ಇರುವಂತಹ ಸಭೆ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವಂತ ನಡೆಯುವಂತಹ ಅಂತೂ ಕೂಡ ತಪ್ಪಾಗುವುದಿಲ್ಲ. ಯಾಕಂದ್ರೆ ಲಿಂಗಾಯತ ಧರ್ಮಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತಹ ಹಲವಾರು ಮಠಾಧೀಶರು ಮತ್ತೆ ಜನಪ್ರತಿನಿಧಿಗಳು ಒಂದೆಡೆ ಭಾಗಿಯಾಗಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅಥವಾ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಬೇಡಿಕೆ ಇರೋದಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಈಗ ಕಾಂಪ್ಲೇಂಟ್ ಅನ್ನು ಕೂಡ ಹೊರಡಿಸಿದ್ದಾರೆ. ಈ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಿಂಗಾಯತ ಧರ್ಮದಲ್ಲಿ ಒಟ್ಟು 70ಕ್ಕೂ ಹೆಚ್ಚು ಉಪಜಾತಿಗಳನ್ನ ನಾಮಕರಣ ಮಾಡಲಾಗಿದೆ. ಅಲ್ಲಿರುವಂತಹ ಉಪಜಾತಿಗಳನ್ನ ನಮೂದು ಮಾಡಲಾಗಿದೆ. ಹೀಗೆ ನಮೂದು ಮಾಡಿರುವಂತಹ ಉಪಜಾತಿಗಳಲ್ಲಿ ವೀರಶೈವವು ಕೂಡ ಲಿಂಗಾಯತ ಧರ್ಮದ ಒಂದು ಉಪಜಾತಿ ಅದನ್ನ ಸ್ಪಷ್ಟಪಡಿಸಿ ಕಾಂಪ್ಲೇಂಟ್ ಹೊರಡಿಸಿರೋದನ್ನ ನೋಡಿದ್ರೆ ಇವತ್ತಿನ ಸಭೆಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮವಾಗಲೇಬೇಕು ಅನ್ನುವಂತೆ ಆನಂದ್, ಒಂದು ನಿಮಿಷ ಆನಂದ್, ತಮ್ಮ ಧ್ವನಿ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಮ್ಮೆ ನಾವು ನಿಮ್ಮನ್ನ ಕನೆಕ್ಟ್ ಮಾಡ್ತೀವಿ. ನಮ್ಮ ಪ್ರತಿನಿಧಿ ಆನಂದ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಲಿಂಗಾಯತ ಧರ್ಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದವನ್ನು ಇವತ್ತು ಆಲಿಸಲಾಗತ್ತೆ. ಹಾಗೆ ಧರ್ಮ ಆಗಬೇಕು ಅಂತ ಹೇಳಿದ್ರೆ, ಹಿಂದೂ ಧರ್ಮದಿಂದ ಪ್ರತ್ಯೇಕ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಯಾವೆಲ್ಲ ಅಂಶಗಳ ಆಧಾರದ ಮೇಲೆ ಲಿಂಗಾಯತ ಅನ್ನುವಂಥದ್ದು ಪ್ರತ್ಯೇಕ ಧರ್ಮ ಹಿಂದೂ ಧರ್ಮದಿಂದ ಯಾವ ರೀತಿ ಬೇರೆ ವಿಭಿನ್ನ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆಯನ್ನ ನಡೆಸಲಾಗುತ್ತೆ. ಈ ನಿಟ್ಟಿನಲ್ಲೇ ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಿಂಗಾಯತ ವೀರಶೈವ ಸಮುದಾಯದ ಮಠಾಧೀಶರುಗಳು, ರಾಜಕೀಯ ನಾಯಕರುಗಳು ಹಾಗೂ ಸಮುದಾಯದ ಪ್ರಮುಖರು ಪಾಲ್ಗೊಂಡಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಹೇಳೋರು ಕೂಡ ಇದ್ದಾರೆ. ಹಾಗೆ ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಹಿಂದೂ ಧರ್ಮದ ಭಾಗ ಅಂತ ಹೇಳೋರು ಕೂಡ ಇದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ, ಯಾವ ನಿರ್ಣಯವನ್ನು ಅಂಗೀಕಾರ ಮಾಡಲಾಗುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಚಾರ.